ಇನ್ನು ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ. 1947ರಿಂದ ದೇಶದ ಸಾಲ 53 ಲಕ್ಷ ಕೋಟಿ ಇತ್ತು. ಈಗ 11 ವರ್ಷದಲ್ಲಿ 150 ಲಕ್ಷ ಕೋಟಿಗೆ ಹೆಚ್ಚುವರಿಯಾಗಿದೆ ಅಂತ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸದ್ಯ ದೇಶದ ಸಾಲ 200 ಲಕ್ಷ ಕೋಟಿ ಹೆಚ್ಚುವರಿಯಾಗಿದೆ. ಕೇಂದ್ರ ಬಜೆಟ್ನಿಂದ ನಮಗೆ ಯಾವುದೇ ಲಾಭ ಇಲ್ಲ. ಬಿಜೆಪಿ ಸರ್ಕಾರ ನಮ್ಮನ್ನ ಸಾಲಗಾರರನ್ನಾಗಿ ಮಾಡಿದೆ ಅಂದಿದ್ದಾರೆ ರಾಮಲಿಂಗಾರೆಡ್ಡಿ. 1947ರಿಂದ 2014ರವರೆಗೂ ನಮ್ಮ ದೇಶದ ಸಾಲ 53 ಲಕ್ಷ ಕೋಟಿ ಸಾಲ ಇತ್ತು. ಈಗ 11 ವರ್ಷದಲ್ಲಿ ಸುಮಾರು 150 ಲಕ್ಷ ಹೊಸ ಸಾಲ ಮಾಡಿದ್ದಾರೆ. ಅಂದರೆ ಒಂದು 200 ಲಕ್ಷ ಕೋಟಿ ಸಾಲ ಆಗಿದೆ ನಮ್ಮ ದೇಶದ್ದು. ನಮ್ಮನ್ನು BJP ಸರ್ಕಾರ ಸಾಲಗಾರರಾಗಿ ಮಾಡ್ತಾ ಇರೋದು ಬಿಟ್ಟರೆ ಏನು ನಾವೇನು ಎಕ್ಸ್ಪೆಕ್ಟೇಷನ್ ಏನೂ ಮಾಡಲ್ಲ. ಸುಮ್ಮನೆ ಮಾಧ್ಯಮಗಳಲ್ಲಿ ಅದರಲ್ಲಿ ಇದರಲ್ಲಿ ಹೇಳ್ಕೊಳ್ತಾರೆ. ಆದರೆ ಪ್ರಾಕ್ಟಿಕಲ್ಲಾಗಿ ಬಡತನ ದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆ ಪ್ರತಿಯೊಂದು ಕೂಡ ಜಾಸ್ತಿ ಆಗಿದೆ. ಗಾಳಿ ಬೆಳಕೆ ಎರಡು ಬಿಟ್ಟರೆ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಯಾವುದನ್ನು ಕಡಿಮೆ ಮಾಡಿದ್ದಾರೆ ಹೇಳಿಬಿಡಿ. ಆದಾಯ ಜಾಸ್ತಿ ಆಗಿದೆ, ಜನಕ್ಕೆ ಆದಾಯ ಜಾಸ್ತಿ ಆಗಲಿಲ್ಲ, ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ. ಸುಮ್ಮನೆ ಹೇಳ್ಕೊಳ್ತಾರೆ, ಪ್ರಾಕ್ಟಿಕಲ್ಲಾಗಿ ಏನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.